ಆ ಆ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರೆಹಕ್ಕೆ ಮೊದಲಿಗನದಾರು, ಅಕ್ಕರದ ಬರೆಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಆ ಎಲ್ಲ ಸಹೃದಯರೇ, ಡಿ ವಿ ಜಿಯವರ ಈ ಪದ್ಯವನ್ನು ಈ ಶುಭಗಳಿಗೆ ನಾನು ಯಾಕೆ ನೆನಪಿಸಿಕೊಳ್ತೇನೆ ಕೇಳಿದರೆ, ಅಕ್ಕಿಯೊಳಗೆ ಅನ್ನ ಮಾಡಲಿಕ್ಕಾಗ್ತದೆ ಅಂತ ಹೇಳ್ಕೊಟ್ಟವ್ರು ಯಾರು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ನಾವೆಲ್ಲರೂ ನಮ್ಮ ಅಮ್ಮನ ತೋರಿಸ್ತೇವೆ ಬಿಟ್ಟರೆ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಮ್ಮನ ಕೇಳಿದರೆ ಅವ್ರ ಅಮ್ಮನ ತೋರಿಸ್ತಾರೆ, ಅವರಮ್ಮ ಅಜ್ಜಿನ ತೋರಿಸ್ತಾರೆ, ಪಿಜ್ಜಿ, ಹೀಗೆ ಯಾರು ಮೊದಲು ಕಂಡು ಹುಡುಕಿದ್ದು ಗೊತ್ತಿಲ್ಲ ನಮಗೆ. ನಾವೆಲ್ಲ ಬರೆಯುವ ಅಕ್ಷರವನ್ನು ಕಂಡು ಹುಡುಕಿದವರು ಯಾರು? ಅಕ್ಕರದ ಬರಹಕ್ಕೆ ಮೊದಲಿಗನಾರು ಗೊತ್ತಿಲ್ಲ ನಮಗೆ. ನಾವು ನಮ್ಮ ಸರ್ನ ತೋರಿಸ್ತೇವೆ, ನಮ್ಮ ಶಿಕ್ಷಕರನ್ನು ತೋರಿಸ್ತೇವೆ, ಶಿಕ್ಷಕರು ಅವರ ಅಧ್ಯಾಪಕರನ್ನು ತೋರಿಸ್ತಾರೆ, ಅವರ ಅಧ್ಯಾಪಕರು ಅವರ ಅಧ್ಯಾಪಕರನ್ನು ತೋರಿಸ್ತಾರೆ. ಯಾರು ಮೊದಲು ಹುಡುಕಿದ್ದು ಗೊತ್ತಿಲ್ಲ ನಮಗೆ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ. ಎರಡೇ ವಿಷಯ ಅಲ್ಲ, ಅಕ್ಕಿ ಮತ್ತು ಅಕ್ಷರ ಮಾತ್ರ ಅಲ್ಲ, ಪ್ರತಿನಿತ್ಯ ನಾವು ಜೀವಿಸ್ತಾ ಇದ್ದೀವಲ್ಲ, ಇಂತಹ ಒಂದು ಜೀವನವನ್ನು ಕಟ್ಟಿಕೊಟ್ಟವರು ಯಾರು ಕೇಳಿದ್ರೆ ಗೊತ್ತಿಲ್ಲ ನಮಗೆ. ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ. ಹಾಗಾಗಿ ಕವಿ ಪ್ರಶ್ನೆ ಮಾಡ್ತಾನೆ, ಅವ್ರನ್ನೆಲ್ಲ ನೀನು ಲೆಕ್ಕಕ್ಕೆ ತಾರದೇ ಇದ್ದರೆ ದಕ್ಕುವುದೇ ಜಸ ನಿನಗೆ, ನಿನಗೆ ಯಶಸ್ಸು ಸಿಗತ್ತಾ? ಇಲ್ಲ. ಹಾಗಾಗಿ ಏನು ಮಾಡಬೇಕು? ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಇಂತಹ ಒಂದು ಬದುಕನ್ನು ಕಟ್ಟಿಕೊಟ್ಟವ್ರನ್ನ ನೀನು ಸ್ಮರಿಸಿಕೊಳ್ಳಬೇಕು ಅಂತ. ಈ ಪದ್ಯವನ್ನು ಈ ರಂಗಸ್ಥಳದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ನಮ್ಮ ಬದುಕಿನ ಜೊತೆಯಲ್ಲೇ ಬೆಳೆದು ಬಂದದ್ದು ಯಕ್ಷಗಾನ. ಅಂತಹ ಒಂದು ಶ್ರೀಮಂತ ಯಕ್ಷಗಾನವನ್ನು ನಮಗೆ ಕಟ್ಟಿಕೊಟ್ಟ ಆ ಹಿರಿಯ ವ್ಯಕ್ತಿ ಯಾರು ಕೇಳಿದರೆ ಗೊತ್ತಿಲ್ಲ ನಮಗೆ. ನಾವೀಗ ಹಿರಿಯರು ಯಾರನ್ನು ತೋರಿಸ್ತೇವೆ ಕೇಳಿದರೆ ಕ್ರಮಧಾರಿಗಳನ್ನು ತೋರಿಸ್ತೇವೆ. ಅವ್ರು ಯಾರನ್ನು ತೋರಿಸ್ತಾರೆ ಕೇಳಿದರೆ ಅವ್ರಿಗಿಂತ ಹಿರಿಯವರನ್ನು ತೋರಿಸ್ತಾರೆ. ಆದರೆ ಮೂಲದಲ್ಲಿ ಇಂತಹ ಒಂದು ಯಕ್ಷಗಾನ, ಭವ್ಯವಾದ ಯಕ್ಷಗಾನ, ಪ್ರಾಯಶಃ ನಮ್ಮ ರಾಜ್ಯ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಕ್ಷಗಾನದಂತಹ ಒಂದು ಶ್ರೀಮಂತವಾದ ಕಲೆ ಮತ್ತೊಂದಿಲ್ಲ ಸ್ನೇಹಿತರೆ. ಇಲ್ಲಿ ಸಂಗೀತ ಇದೆ, ಇಲ್ಲಿ ಚಿತ್ರ ಇದೆ, ಇಲ್ಲಿ ವೇಷ ಇದೆ, ಇಲ್ಲಿ ಸಂಭಾಷಣೆ ಇದೆ, ಒಂದು ಸಾಹಿತ್ಯ ಇದೆ. ನೀವು ಭರತನಾಟ್ಯಕ್ಕೆ ಹೋದರೆ ಬರೀ ನೃತ್ಯ ಕಾಣ್ತೀರಿ, ಸಾಹಿತ್ಯ ಕಾಣ್ತೀರಿ. ಅಂತಹ ವಿಶೇಷವಾದ ವೇಷಭೂಷಣ ಇಲ್ಲ ಅಲ್ಲಿ. ಸಂಗೀತಕ್ಕೆ ಹೋದರೆ ಬರೀ ಸಂಗೀತ, ಕಿವಿಗೆ ಮಾತ್ರ ಆನಂದ, ಕಾಣುವುದಕ್ಕೇನಿಲ್ಲ. ಒಂದು ನಾಟಕಕ್ಕೆ ಹೋದರೆ ಹಿತಮಿತವಾದಂಥ ಒಂದು ಅಭಿನಯ, ಹಿತಮಿತವಾದಂಥ ಒಂದು ಆಹಾರ್ಯ ಅಲ್ಲಿ. ಆದರೆ ಯಕ್ಷಗಾನ ಹಾಗಲ್ಲ, ಒಂದು ಬಣ್ಣದ ವೇಷ ಅಂತ ಹೇಳಿದರೆ. ಆದರೆ ನೋವಾಗುತ್ತದೆ, ಹಿರಿಯರಂಥ ಕ್ರಮಧಾರಿಗಳನ್ನು ಕೇಳಿ ನೀವು, ಆ ಬಣ್ಣದ ವೇಷ, ಆ ಮುಂಡಾಸು ವೇಷ, ಆ ಕೇದೆಗೆ ಮುಂದೆಲ್ಲ ಅಟ್ಟೆ ಕಟ್ಟಿ ಬರ್ತಾ ಇದ್ದದ್ದು ಅವರ ಬಾಯಲ್ಲಿ ಈಗಲೂ ನೆನಪಿರಬಹುದು. ಹಾರಾಡಿ ತಿಟ್ಟು, ಮಟಪಾಡಿ ತಿಟ್ಟು ಎಲ್ಲೋಯ್ತು? ಎಲ್ಲ ಕಳ್ಕೊಂಡೆವು ನಾವು. ಯಾಕೆ ಕಳ್ಕೊಂಡೆವು ಕೇಳಿದರೆ, ಒಂದು ಸಣ್ಣ ವಿಷಾದ, ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಅಧ್ಯಯನದ ತೊಡಕಿದೆ ಅಂತ ನನಗನ್ನಿಸುತ್ತೆ. ಜೀವನದ ರಭಸದಲ್ಲಿ ನದಿ ಸಾಗುವಾಗ ಎಲ್ಲವನ್ನು ಕೊಚ್ಕೊಂಡು ಹೋಗ್ತದೆ. ನಮ್ಮ ಯಕ್ಷಗಾನ ಕೂಡ ಹಾಗೆ ಆಗಿ ಹೋಯ್ತು ಇವತ್ತು. ಆದರೆ ಹಾಗಾಗುವುದಕ್ಕೆ ನಾವು ಬಿಡಬಾರದು. ಅದಕ್ಕಾಗಿಯೇ ಮತ್ತೆ ಮತ್ತೆ ನಮ್ಮಂತಹ, ನನಗಿವತ್ತು ಅವರಿಬ್ಬರನ್ನ, ಕ್ರಮಾಧಾರಿಗಳನ್ನು ಮತ್ತು ದಿನೇಶ್, ನಮ್ಮ ಯಕ್ಷಗಾನದ ಈ ಕರ್ಜೆಯ, ಈ ಊರಿನ ಲವಕುಶರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಮಾಯಣವನ್ನು ಬರೆದದ್ದು ವಾಲ್ಮೀಕಿ ಆದರೂ ಕೂಡ ಪ್ರಚಾರ ಮಾಡಿದವರು ಯಾರು ಕೇಳಿದರೆ ಲವಕುಶರು. ಅದೇ ರೀತಿಯಲ್ಲಿ ಯಕ್ಷಗಾನವನ್ನು ಕಟ್ಟಿಕೊಟ್ಟಂಥ ಹಿರಿಯರು ಅನೇಕರಿದ್ದರೂ ಕೂಡ ಮತ್ತೆ ಪುನಃ ಶ್ರೀಧರ್ ಹೆಬ್ಬಾರರ ನಂತರದಲ್ಲಿ ಈ ಊರಿನಲ್ಲಿ ಮತ್ತೆ ಇಂಥ ಒಂದು ಪ್ರಚಾರಕ್ಕೆ ಇಳಿದಿದ್ದಾರೆ ಅಂತಾದರೆ ಅದು ಒಳ್ಳೆಯ ರೀತಿಯಲ್ಲಿ ಅಂತಹ ಲವಕುಶರಿಗೆ ನಾನು ಹೋಲಿಸಬೇಕು. ದಿನೇಶ್ ಕನ್ನಾರ್ ಮತ್ತು ವೇದಾಂತ್ ಕ್ರಮಧಾರಿ ಅವರಿಬ್ಬರು ನನಗೆ ಬಹಳ ಆತ್ಮೀಯರು. ಇತ್ತೀಚೆಗಷ್ಟೇ ನಾನು ಇಸ್ರೇಲ್ ಮತ್ತು
ಸಿಂಗಾಪುರಿಗೆ ಹೋದಾಗ ದಿನೇಶ್ ಕನ್ನರ್ ನಮ್ಮ ತಂಡದಲ್ಲಿದ್ದರು. ಒಳ್ಳೆಯ ವೇಷಧಾರಿ, ಚುರುಕಿನ ವೇಷಧಾರಿ, ಪಾದರಸದಂಥ ವ್ಯಕ್ತಿತ್ವ. ಮೊನ್ನೆ ಕೋಟದ ಜೋಡಾಟದಲ್ಲಿ ಅಭಿಮನ್ಯುವಾಗಿ ಮೆರೆದಂಥ ಒಂದು ಒಳ್ಳೆಯ ವೇಷಧಾರಿ. ಯಾವ ವೇಷ ಕೊಟ್ಟರೂ ಆಗ್ತದೆ. ಇವತ್ತೊಂದು ಹೊಸ ವೇಷ ನೋಡಿದೆ, ಭಾಗವತರ ವೇಷ. ಜೊತೆಯಲ್ಲಿ ವೇದಾಂತ ಅವರು ಕೂಡ ಹಾಗೆ, ತಂದೆಯ ಹಾಗೆ, ಅಜ್ಜನ ಹಾಗೆ ಅದೇ ದಾರಿಯಲ್ಲಿ ಮುಂದುವರಿತಾ ಭಾಳ ನಮ್ಮ ವೇದಾಂತನ ತಂದೆ ಕ್ರಮಧಾರಿಗಳ ಜೊತೆಯಲ್ಲಿ ಅನೇಕ ವೇಷಗಳನ್ನು ಮಾಡಿದವನು ನಾನು. ಒಂದು ಕಾಲದಲ್ಲಿ ಬ್ರಹ್ಮಾವರದಲ್ಲಿ ಹವ್ಯಾಸ ವಲಯದಲ್ಲಿ ಗುರುತಿಸಿಕೊಂಡಂಥ ಒಂದು ಸಂಸ್ಥೆ ಕರ್ಜೆಯ ಸಂಸ್ಥೆ, ಶ್ರೀಧರ್ ಹೆಬ್ಬಾರರ ಸಂಸ್ಥೆ. ಜಟಾಪಟಿ ಆಗ್ತಾಯಿತ್ತು ನಮ್ಮ ಕೋಟದ ತಂಡಕ್ಕೂ ಇಲ್ಲಿಯ ಕರ್ಜೆಯ ತಂಡಕ್ಕೂ. ಒಂದು ಕಡೆಯಲ್ಲಿ ಕ್ರಮಧಾರಿಗಳ ಸುಧನ್ವ, ಮತ್ತೊಂದು ಕಡೆ ನನ್ನ ಸುಧನ್ವ. ನೆನಪಿಸ್ಕೊಳ್ಬೇಕು ನಾನು, ಗುಂಡಣ್ಣನವರ ಬಬ್ರುವಾಹನ, ವಾಹ್, ಪ್ರಾಯಶಃ ಮತ್ತೊಂದು ಅಂತ ಬಬ್ರುವಾಹನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರದಲ್ಲಿ ಒಂದು ಹೊಸ ಝಳಕನ್ನು ಕೊಟ್ಟಂತಹ ಈ ಕರ್ಜೆ, ಈ ಮಣ್ಣು, ಇಲ್ಲಿ ಬೆಳೆದವರು, ಪ್ರಾಯಶಃ ಒಂದೊಂದು ಊರು ಒಂದೊಂದು ಯಕ್ಷಗಾನಕ್ಕೆ ಕೊಡುಗೆ ಕೊಟ್ಟಿದೆ. ನಾನು ಆಗಲೇ ಹೇಳಿದ ಹಾಗೆ ಬ್ರಹ್ಮಾವರದ ಪರಿಸರದಲ್ಲಿ 2 ತಿಟ್ಟು, ಹಾರಾಡಿ, ಮಠಪಾಡಿ, ಸ್ವಲ್ಪ ಈ ಕಡೆಗೆ ಬಂದರೆ ನೀಲಾವರ, ಈ ಕಡೆಗೆ ಬಂದರೆ ನೋಡಿ ಆಮೇಲೆ ಶೇಷಗಿರಿ ಕಿಣಿಯವರು, ಎಲ್ಲ ಇದೇ ಬೆಲ್ಟ್ನಲ್ಲಿ ಬಂದವರು. ಹೆಬ್ರಿ, ಈ ಒಂದು ಬೆಲ್ಟ್ನಲ್ಲಿ ಅನೇಕ ಯಕ್ಷಗಾನ ಕಲಾವಿದರು ಹುಟ್ಟಿ ಬಂದಿದ್ದಾರೆ. ಅಂಥವ್ರನ್ನೆಲ್ಲ ನಾವು ಪ್ರತಿನಿತ್ಯ ಸ್ಮರಿಸಿಕೊಳ್ಬೇಕು. ರಂಗಸ್ಥಳಕ್ಕೆ ಹತ್ತಬೇಕಾದ್ರೆ ಗೆಜ್ಜೆ ಕಟ್ಟುವ ಮೊದಲು ಅವ್ರನ್ನೆಲ್ಲ ನೆನಪಿಸಿಕೊಳ್ಳದೇ ಇದ್ದರೆ ನಾವು ಮಾಡೋ ಯಾವ ಕಾರ್ಯವೂ ಕೂಡ ಅದು ನಿರ್ವಿಘ್ನವಾಗಿ ಸಾಗುವುದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ, ಹೆಬ್ಬಾರರು, ಶ್ರೀಧರ್ ಹೆಬ್ಬಾರರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈ ಭಾಗದಲ್ಲಿ. ಅವರನ್ನು ಗುರುತಿಸಿರುವಂಥದ್ದು ಬಹಳ ಒಳ್ಳೆಯ ಕಾರ್ಯ. ಯಾವತ್ತೂ ಬದುಕಿನಲ್ಲಿ ಯಶಸ್ಸು ಸಿಗಬೇಕು ಅಂತಿದ್ರೆ ಕಲಿಸಿದ ಗುರುವನ್ನು ನಾವು ಸ್ಮರಿಸಬೇಕಂತೆ. ಕಲಿಸು ಗುರುವೇ ಕಲಿಸು ಅಂತ ಅಬ್ರಾಹಂ ಲಿಂಕನ್ ಒಳ್ಳೆಯ ಒಂದು ಕವಿತೆ ಬರೀತಾರೆ. ಅದೇ ರೀತಿಯಲ್ಲಿ ಅಂತಹ ಗುರುಗಳನ್ನು ಇವತ್ತು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಈ ಊರಿನವರು ಮಾಡಿದ್ದಾರೆ. ಈ ಊರಿನ ಎಲ್ಲ ಕಲಾವಿದರಿಗೆ ವಿಶೇಷವಾಗಿ ನಾನು ಗೌರವವನ್ನು ಸೂಚಿಸ್ತಾ, ಯಕ್ಷ ಕಿರೀಟಿ ಅನ್ನುವಂತಹ ಈ ಒಂದು ಸಂಘ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ. ಯಾವತ್ತೇ ಆಗಲಿ ಯಕ್ಷಗಾನ ಉಳಿಬೇಕು ಅಂತಿದ್ರೆ ಹಸಿ ಮಣ್ಣಿನಲ್ಲಿ ಬೀಜ ನೆಟ್ಟ ಹಾಗೆ ಮಕ್ಕಳಲ್ಲಿ ಅದನ್ನು ಹೇಳಿಕೊಟ್ರೆ ಅದು 100 ಕಾಲ ಉಳಿತದೆ, ಪಸರಿಸ್ತಾ ಹೋಗ್ತದೆ. ಆದ್ದರಿಂದ ಇವತ್ತಿನ ಹೊಸ ಮುಖಗಳು, ಅನೇಕ ವೇಷಗಳನ್ನು ನಾನು ಈಗಾಗಲೇ ನೋಡಿದೆ. ಇನ್ನು ಹೆಚ್ಚು ಹೊತ್ತು ಮಾತಾಡಬಾರ್ದು, ಆಗಲೇ ಚಪ್ಪಾಳೆ ಬಂತು. ಯಾಕಂದರೆ ಕತೆ ಕೂಡ ಹಾಗೆ ಇತ್ತು ನೋಡಿ. ಈಶ್ವರ ಒಳ್ಳೆ ಯಾಗ ಮಾಡೋ ಸಂದರ್ಭದಲ್ಲಿ ದಕ್ಷ ಒಂದು ಹಾಳು ಮಾಡಿದ ಹಾಗೆ ನಾನು ಭಾಷಣ ಮಾಡಿದರೆ ಈ ಪ್ರಸಂಗವು ಹಾಳಾಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.